ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು? 1,86,000. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆ ಚುನಾವಣೆ ಮುಂಚೆ ಶ್ವೇತಪತ್ರ ಹೊರಡಿಸಲ್ಲ. ನಂಬರ್ 1. ನಂಬರ್ 2, ಅವರೇನೋ 7ನೇ ತಾರೀಕೇನು ಧರಣಿ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಧರಣಿ ಮಾಡ್ತಾರೆ ಅಂತ ಉದ್ದೇಶ ಏನು? ನಮಗೆ ದುಡ್ಡು ಕಡಿಮೆ ಆಗಿದೆ ಅಥವಾ ದುಡ್ಡು ಬಂದಿಲ್ಲ ಅಂತ, ಕೇಂದ್ರದಿಂದ ಏನು ಅನುದಾನಗಳು ನಮಗೆ ಬರಬೇಕು ಅದು ಬಂದಿಲ್ಲ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಕೇಂದ್ರದಿಂದ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನು ಬಂದಿದೆ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನು ಬಂದಿದೆ, ಇದಕ್ಕೆ ಶ್ವೇತಪತ್ರ ಹೊರಡಿಸ್ಲಿ. ಅದು ಬಿಟ್ಟು ರಾಜಕಾರಣ ಮಾಡಿಕೊಂಡು ನನಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳ್ಕೊಂಡ್ರು. ಯಾವ ಕಾರಣಕ್ಕೂ 7ನೇ ತಾರೀಕು ಇವ್ರು ಧರಣಿ ಹೋಗಬೇಕಾದ್ರೆ ಇಂತಿಂಥ ಕಾರಣಕ್ಕೆ ನಾವು ಧರಣಿ ಕೂರ್ತಾ ಇದ್ದೀವಿ ಅಂತ ಇಡೀ ದೇಶದ ಜನ, ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಹೋಗಿ ಡೆಲ್ಲಿಲಿ ಧರಣಿ ಕೂರೋದು, ಒಬ್ಬ ಉಪಮುಖ್ಯಮಂತ್ರಿ ಹೋಗಿ ಧರಣಿ ಕೂರೋದು, ಇದು ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ನಡೆದಿಲ್ಲ. ಅದು ಆದರೆ ಕರ್ನಾಟಕ ರಾಜ್ಯದ ಮಾನವನ್ನು ಹರಾಜು ಮಾಡ್ತಾರೆ. ಯಾವ ರೀತಿ? ಇವರು ಇವತ್ತೇನಾದ್ರು ಕೂಡ ಶ್ವೇತಪತ್ರವನ್ನು ಹೊರಡಿಸಿ ಕರ್ನಾಟಕ ರಾಜ್ಯಕ್ಕೆ ಇಷ್ಟಿಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ಮಾರನೇ ದಿನ ಕೇಂದ್ರ ಸರ್ಕಾರದಿಂದ ಉತ್ತರ ಬರುತ್ತೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಅರ್ಥ ಸಚಿವರು ಉತ್ತರ ಕೊಡ್ತಾರೆ, ಏನೇನು ನಾವು ಕೊಟ್ಟಿದ್ದೇವೆ, ಏನೇನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸುಳ್ಳು ಹೇಳಿದ್ದಾರೆ, ಇದು ಸ್ಪಷ್ಟವಾಗಿ ಅಲ್ಲಿಂದ ಉತ್ತರ ಕೊಟ್ಟು ಕರ್ನಾಟಕ ರಾಜ್ಯದ ಮಾನವನ್ನು ಹರಾಜು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಇವರು 7ನೇ ತಾರೀಕು ಧರಣಿ ಕೂರೋಕ್ಕಿಂತ ಮುಂಚೆ ಇವರು ಶ್ವೇತಪತ್ರ ಹೊರಡಿಸ್ಲಿ, ಇದು ನನ್ನ ಒತ್ತಾಯ. ನೋಡೋಣ ಮಾಡ್ತಾರೋ ಬಿಡ್ತಾರೋ ನನಗೆ ಅನುಮಾನ.